ಸೋನು ಫೈನಲಿ ಬಂದೆ. ಬಾಯ್ ಬಾಯ್. ತುಂಬ ವರ್ಷಗಳ ನಂತರ ಇವಾಗ ಮೀಟ್ ಮಾಡಿದ್ದೀವಿ. ಇಲ್ಲಿಂದ ಪುತ್ತೂರು, ಓಕೆನಾ? ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡ್ತಾ ಹೋಗುವ. ಅದೇನಾಗುತ್ತೋ ಗೊತ್ತಿಲ್ಲ. ಫಸ್ಟ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಗಂಟೆ ಅಂತೂ 6 ಗಂಟೆ ಆಗಿದೆ. 6 ಗಂಟೆ ರೆಡಿಯಾಗಿದೆ. 6:10ಗೆ ಇವಾಗ ನಾನು ಬೇಗ ರೆಡಿ ಆಗಿದ್ದು. ಬಟ್ ಸ್ವಲ್ಪ ಟೀ ಕುಡಿಯುವ. ಅದೇ ದೋಸೆ ಮತ್ತು ಟೀ ಅಮ್ಮ ಮಾಡಿಟ್ಟಿದ್ದಾರೆ. ಪೂಜೆ ಮಾಡಿ ಆಯಿತು. ಪೂಜೆ ಮಾಡಿಕೊಂಡೆ. ಇನ್ನು ಚಾ ತಿಂಡಿ ತಿನ್ನಬೇಕು. ಪೂಜೆ ಮಾಡಿ ಇವಾಗ ಎಲ್ಲ ಕೆಲಸ ಫಿನಿಶ್. ಸ್ವಲ್ಪ ಟೀ ಕುಡಿಯೋ, ಬ್ಲ್ಯಾಕ್ ಟೀ. ಏನಪ್ಪ ಇಷ್ಟು ಬೇಗ ರೆಡಿ ಆಗಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ನಾನಿವತ್ತು ಹೋಗ್ತಾ ಇರೋದು ಯಾವ ಊರು ಅಂತೇಳಿ ನೋಡಿ, ಎಲ್ಲಿಗೆ ಯಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ನೋಡಿ. ಓಕೆ, ಸ್ವಲ್ಪ ಬ್ಲ್ಯಾಕ್ ಟೀ. ದೋಸೆ ತಿನ್ನಲ್ಲ, ಬೆಳಿಗ್ಗೆ ದೋಸೆ ತಿನ್ನೋಕ್ಕಾಗಲ್ಲ. ತಿಂಡಿ 5 ಗಂಟೆಗೆ ಇದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಿಗ್ಗೆದ್ದು ಬ್ಲ್ಯಾಕ್ ಟೀ ಕುಡಿಯೋದಲ್ಲ, ತುಂಬ ಚೆನ್ನಾಗಾಗುತ್ತೆ ಬ್ಲ್ಯಾಕ್ ಟೀ ಅಂತ. ಅಮ್ಮ ದೋಸೆ ಮಾಡಿಟ್ಟಿದ್ದಾರೆ ನೋಡಿ. ಅಮ್ಮನೇ ಇದ್ರು ಬೇಗ ಇವತ್ತು. ಡರಾರ ಅಂತೂ ನಾನು ಹೋಗ್ತಾ ಇರುವ ಊರು ನೀವು ನೋಡಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅಲ್ಲಿಗೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಮೈಸೂರು. ಅಲ್ಲಿಗೂ ಮೈಸೂರಿಗೆ ಹೋಗ್ತಾ ಇದ್ದೀನಿ ಯಾರನ್ನ ಮೀಟ್ ಮಾಡೋಕ್ಕೆ, ಎಲ್ಲಿಗೆ ಅಂತೇಳಿ ನೋಡಿ. ಅಂತೂ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಹೋಗಬೇಕು. ಯಾವ ಥರ ಜರ್ನಿ ಆಗುತ್ತೆ ಅಂತೇಳಿ ನೋಡೋ. ಬನ್ನಿ, ಯಾವ ಥರ ಜರ್ನಿ ಎಲ್ಲ ಒಳ್ಳೆಯದಾಗಲಿ ಅಂತ ಆ ತಾಯಿಯನ್ನು ಬೇಡ್ಕೊತೀನಿ. ಬನ್ನಿ, ಜರ್ನಿ ಹೇಗಿರುತ್ತೋ ಗೊತ್ತಿಲ್ಲ. ನಾನು ಫಸ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಗೆ ಹೋಗೋದು ಅಂತೇಳಿ ಡಿಸೈಡ್ ಮಾಡಿದ್ದೀನಿ ನಾನು. ಪ್ರೈವೇಟ್ ಬಸ್ಸಿಗಿಂತ ನನಗೆ ಗೌರ್ಮೆಂಟ್ ಬಸ್ಸಿನ ಸ್ವಲ್ಪ ನನಗೆ ಒಳ್ಳೆಯದಾಗೋದು. ನೀವು ಅನಿಸ್ಬೋದು ಫ್ರೀ ಟಿಕೆಟಲ್ಲಿ ಹೋಗ್ತಾರೆ ಅಂತೇಳಿ. ಅಲ್ಲ, ನನಗೆ ಸ್ವಲ್ಪ ಇದೊಂದು ಒಳ್ಳೆಯದಾಗೋದು ಗೌರ್ಮೆಂಟ್ ಬಸ್. ಎಲ್ಲ ನಿಲ್ಲಿಸ್ತಾರೆ, ಮತ್ತು ಸ್ವಲ್ಪ ರೆಸ್ಪಾನ್ಸ್ ಇರುತ್ತೆ ಅವರಿಗೆ, ಕಂಡಕ್ಟ್ರಿಗೆ ಆಗಲಿ. ಹಾಗೆ ನಾನು ಗೌರ್ಮೆಂಟಲ್ಲೇ ಹೋಗೋದು. ನನಗೆ ಗೌರ್ಮೆಂಟೇ ಇಷ್ಟ ಆಗುತ್ತೆ. ಬಟ್ ಪ್ರೈವೇಟಲ್ಲಿ ಹೋದರೆ ರಾತ್ರಿ ಹೋಗಬೇಕು. ರಾತ್ರಿ ಎಲ್ಲ ಜರ್ನಿ ನನಗೆ ಇಷ್ಟ ಆಗಲ್ಲ. ರಾತ್ರಿ ಬೇಡ ಅಂತೇಳಿ, ರಿಸ್ಕ್ ತಗೊಂಡು ಹೋಗೋದು ಬೇಡ ಅಂತೇಳಿ. ಅದಕ್ಕೆ ನಾನು ಹಗಲಲ್ಲೇ ಹೊರಡೋದು. ನೀವೇನಿಸ್ಬೋದು ಫ್ರೀ ಬಸ್ ಇದೆ ಅಂತೇಳಿ ಇವ್ರು ತಿರ್ಗಾಡ್ತಾರೆ ಅಂತೇಳಿ. ಆ ಥರ ಏನಿಲ್ಲ. ರಾತ್ರಿ ಜರ್ನಿ ಆಗಲ್ಲ. ರಾತ್ರಿ ಅಮ್ಮನೂ ಬೇಡ ಅಂತ ರಾತ್ರಿ ಹೋಗೋದು. ಅದಕ್ಕೋಸ್ಕರ ಬನ್ನಿ, ನಾನು ಹೋಗ್ತಾ ಇರೋದು ಮೈಸೂರು. ಈ ಬ್ಯಾಗ್ ಮತ್ತು ಇದು ಇಷ್ಟು ಬ್ಯಾಗ್. ಇದು ಬ್ಯಾಗ್ ಚೆನ್ನಾಗಾಗುತ್ತೆ ಬೆನ್ನಲ್ಲಿ ಹಾಕೋಕ್ಕೆ. ಅದಕ್ಕೆ ಈ ಬ್ಯಾಗೇ ಇಟ್ಕೊಂಡಿದ್ದೀನಿ. ಇದು ನೀರೆಲ್ಲ ಇಟ್ಕೊಳ್ಳೋಕ್ಕಾಗುತ್ತೆ, ಅದಕ್ಕೆ ಇದೇ ಇಟ್ಕೊಂಡಿದ್ದೀನಿ. ಚೆನ್ನಾಗಾಗತ್ತೆ. ಇನ್ನು ನೆಕ್ಸ್ಟ್ ಹೋಗ್ತಾ ಮಾತಾಡುವ. ಎಷ್ಟು ದಿನ ಇರ್ತೀನಿ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡು, ಓಕೆನಾ? ಕಮ್. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನೋಡಬೇಕು. ಇವಾಗ ಹೊರಟೆ. ಇನ್ನು ಎಷ್ಟು ಗಂಟೆ ಆಗುತ್ತಾ ಏನು ಅಂತ ಗೊತ್ತಿಲ್ಲ. ಹೊರಡ್ತಾ ಇದ್ದೀನಿ. ಬಸ್ ಇದು ನೋಡಬೇಕು. ರಾಮ. ಬನ್ನಿ, ಹೋಗ್ತಾ ಮಾತಾಡ್ತಾ ಹೋಗುವ. ಅದೇನಾಗುತ್ತೋ ಗೊತ್ತಿಲ್ಲ. ಬಸ್ ಯಾವುದು ಸಿಗುತ್ತೆ ಅಂತೇಳಿ. ಸಿಗ್ಬೋದು, ಬಸ್ಸು ಸಿಗುತ್ತೆ. ಕಮ್ ನೀವು ಬನ್ನಿ. ಹೋಗ್ತಾ ಮಾತಾಡುವ, ಓಕೆನಾ? ಬಾಯ್ ಅವ್ವ. ಬಾಯ್. ಅಮ್ಮ ಫೋನಲ್ಲಿದ್ದಾರೆ. ಮೈ ಸಿಸ್ಟರ್ ಒಟ್ಟಿಗೆ ಯಾಬರ್ಪ ಮೈಸೂರು. ಬಾಯ್. ಅಂದಂದು ಬಾಯ್ ಪಲ್ಲಮ್ಮ ನಡಿ. ಬಾಯ್ ನಿಕ್ಲ ಬಾಯ್ಗೆ. ಬಾಯ್. ಅದಕ್ಕೇನೊಂದು ಅಲ್ಲಿ ಏನು ಗೋಲ್ ಗೊತ್ತುಂಟ. ಬರ್ಪರ ಕಂಡು ಸಾಕಾಂಡಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಬಸ್ ಸ್ಟಾಪಲ್ಲಿದ್ದೀನಿ. ಎಲ್ಲ ಫುಲ್ಲು ರಶ್.
ಕಾಯ್ತಾ ಇದ್ದೀನಿ ಇಲ್ಲಿಂದ ಧರ್ಮಸ್ಥಳಕ್ಕೆ. ಧರ್ಮಸ್ಥಳದಲ್ಲಿ ಬಸ್ ಕೂಡ್ತೀನಿ, ಯಾಕಂದರೆ ಇಲ್ಲಿ ಸೀಟ್ ಸಿಗಲ್ಲ. ಧರ್ಮಸ್ಥಳದಲ್ಲಾದ್ರೆ ಆರಾಮ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿಂದ ಪುತ್ತೂರು. ಓಕೆನಾ? ಫ್ರೆಂಡ್ ಗೊತ್ತಾ, ನನ್ನ ಶಾಪಲ್ಲಿ ಬರ್ತಾ ಇದ್ರು ತುಂಬ ವರ್ಷಗಳ ನಂತರ ಇವಾಗ ಮೀಟ್ ಮಾಡಿದ್ದೀವಿ. ಅಯ್ಯೋ, ನನಗೆ ತುಂಬ ನಾನು ಮಿಸ್ ಮಾಡ್ತಾ ಇದ್ದೇನೆ. ಮಾತಾಡಬೇಕು ಅಂದರೆ ಕಾಲ್ ಕೊಟ್ಟೋಗಿ ಅದು ಇದು ಅಂತಲ್ಲ, ಎಷ್ಟಂದ್ರೂ ಮರೆಯೋಕ್ಕಾಗಲ್ಲ. ಕೆಲವು ಕಳೆದ ದಿನಗಳು ನೋಡಿ ಇಲ್ಲಿ ಸಿಕ್ಕಿದ್ದಾರೆ ಬಸ್ ಸ್ಟ್ಯಾಂಡಲ್ಲಿ. ಬಂದು ತಾಯಿ ಮನೆಗೆ ಹೋದವ್ರು ಬಂದು ಟೀ ಕುಡಿಯೋಕ್ಕೆ ಬಂದ್ವಿ ಹೋಟ್ಲಿಗೆ. ಉಜಿರೆಯಲ್ಲಿದೆ, ಉಜಿರೆಯಲ್ಲಿ ಮತ್ತೆ ತಿನ್ನೋಕ್ಕಾಗಲ್ಲಲ್ಲ. ಇವಾಗ ಸ್ವಲ್ಪ ತಿಂದು ಕೂತ್ಕೊಳ್ಳ. ಇಡ್ಲಿ ವಡ ಮತ್ತು ಇನ್ನು ಸಂಜೆನೆ ಅಲ್ಲಿ ಹೋದ ನಂತರನೇ. ಓಕೆನಾ? ಇವಾಗ ಬಸ್ಸಲ್ಲಿ ಕೂತಿದ್ದೀನಿ. ಸಂಜೆ 6:30 ಗಂಟೆ ಆಗುತ್ತೆ ನಾನು ಹೋಗುವಾಗ. ಬಸ್ ದೀಪದಿಂದನೇ ಕೂತಿದ್ದು, ಸ್ವಲ್ಪ ಹಿಂದ್ಗಡೆ ಕೂತೆ. ಹೋಗುತ್ತಾ? ಜಾಸ್ತಿ ಹಿಂದೆ ಇಲ್ಲ, ಸ್ವಲ್ಪ ಮುಂದೆ ಇದ್ದೀನಿ. ಸೆಕೆ ಅಂದರೆ ಸಿಕ್ಕಾಪಟ್ಟ ಸೆಕೆ ಇದೆ. ಖಾಲಿ ಖಾಲಿ. ಹುಬ್ಳಿ ಬಸ್ ಹೈಯೆಸ್ಟ್ ನಮ್ಮ ಸಿಟಿಲಿ. ಯಪ್ಪ, ಬಸ್ಸಿಗೆ ಕಾದು ಸಾಕಾಯ್ತು ಮಾತ್ರ. ಸಖತ್ ಕಾದು. ಯಾರೇ ಆಗಲಿ ಮೈಸೂರಿಗೆ ಹೋಗಬೇಕಾಗಿದ್ದರೆ 12 ಗಂಟೆಗೆ ಬಸ್ ಆಯಿತಾ ಧರ್ಮಸ್ಥಳದಿಂದ. ಮೈಸೂರಿಗೆ ಯಾರಿಗಾದರೂ ಹೋಗೋಕ್ಕೆ ಇದ್ದರೆ 12 ಗಂಟೆಗೆ ಧರ್ಮಸ್ಥಳದಿಂದ ಬಸ್ ಇದೆ ನೋಡಿ. ಈ ಬಸ್ಸೇ. ಸುಮ್ಮನೆ ಬಂದು ಕಾಯಬೇಡಿ, ನಾನು ಕಾದು ಸಾಕಾಯ್ತು. ಬಸ್ಸುಗಳು ತುಂಬ ಇದ್ದಾವೆ. ಮತ್ತೆ ಪುತ್ತೂರಿಗೆ ಬಂದ್ವಿ. ಯಪ್ಪ ದೇವ್ರೆ, ಬಿಸಿ ಬಿಸಿ ಬಿಸಿ. ಪುತ್ತೂರು ಬಸ್ ಸ್ಟಾಪ್. ಮತ್ತೆ ಸಿಕ್ಕಿರಲ್ಲ ಪಾತ್ರ ಒಂದು ಬರುತ್ತಲ್ಲ. ನನಗೊಬ್ರು ಪರಿಚಯ ಆದ್ರು ನೋಡಿ, ಸಿಸ್ಟರ್ ಬಸ್ಸಲ್ಲಿ. ಹಾಗೆ ಮಾತಾಡ್ತಾ ಬರ್ತಾ ಇದ್ದೀವಿ. ಟೂರ್ ಪಾಸ್ ಆದ್ವಿ. ನೋಡ ಎಲ್ಲಿ ನಿಲ್ಲಿಸ್ತಾರೆ ನೋಡ. ಆಮೇಲೆ ನಾನು ಒಬ್ಳೆ ಇತ್ತಂಗೆಲ್ಲ ಜಪ್ಬೇಡಿ. ಫೈನಲಿ ಹುಣಸೂರಿಗೆ ಬಂದ್ವಿ. ಹುಣಸೂರು ಫೈನಲಿ ರೀಚ್ ಆದ್ವಿ. ನನಗೊಬ್ರು ಇಲ್ಲಿ ಸಿಕ್ಕಿದ್ರು, ಮಂಜುನಾಥ್ ಅವರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ರು. ಮತ್ತು ರೂಟ್ನು ತೋರಿಸಿದ್ರು, ಬಸ್ ಸ್ಟ್ಯಾಂಡು ತೋರಿಸಿದ್ರು. ಥ್ಯಾಂಕ್ ಯು ಸೊ ಮಚ್. ಆಯಿತು, ಥ್ಯಾಂಕ್ ಯು ಸೊ ಮಚ್ ನಿಮಗೆ. ಇನ್ನು ಇಳಿಯುವ, ನೆಕ್ಸ್ಟ್ ಸಿಗ್ತೀನಿ. ಓಕೆನಾ? ಹುಣಸೂರು ಬಸ್ ಸ್ಟ್ಯಾಂಡಲ್ಲಿದ್ದೀನಿ ನಾನು. ಬಸ್ ಸ್ಟ್ಯಾಂಡಲ್ಲಿದ್ದೀನಿ, ಬರ್ತಾಳೆ ನೋಡ. ಇವಾಗ ಬಂದು ಇಳಿದೆ ಅಷ್ಟೇ. ನನಗೆ ಇಳಿಯೋಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಅವರು.
ಕಲ್ಲು ಮಾಮನೆ ಫೈನಲಿ ರೀಚ್. ಪಲ್ಲಮ್ಮ ಪಲ್ಲಮ್ಮ ಕೆಲಸದಲ್ಲಿ ಬ್ಯುಸಿ. ಫೈನಲಿ ಬಂದೆ. ಹಾಗೇನೆ ಚಿಕನ್ ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾಳೆ. ಅಡುಗೆ ಚೆನ್ನಾಗಿ ಮಾಡ್ತಾಳೆ ಆಯ್ತಾ, ಚೆನ್ನಾಗಿ ಅಡುಗೆ ಮಾಡ್ತಾಳೆ ನಿಜ. ನೋಡಿ ಇವಳು ಅಡುಗೆ ಮಾಡ್ತಾ ಇದ್ದಾಳೆ. ಹಾಯ್ ಸೋನು, ಸೋನು ಆಯ್ತಲ್ಲ. ಕೊನೆಗೂ ಮೈಸೂರು ರೀಚ್ ಆದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೋಡು ಸೋನು ಅಡುಗೆ ಮಾಡ್ತಾ ಇದ್ದಾಳೆ ನೋಡಿ. ಗ್ರೇಟ್ ಅಲ್ವಾ? ಗ್ರೇಟ್ ಅಲ್ವಾ ನೋಡಿ ಎಲ್ಲ. ಅಡುಗೆ ಮಾಡೋದಾ? ಮತ್ತೆ ಇದು ಅಡುಗೆ ತಾನೆ ವಾರಿ ಅವಳೆ ಏನ್ ಮಾಡ್ತಾಳೆ ವಾರಿ? ಚಂದ್ರಿಕಾ. ಒಳ್ಳೆ ಡೌಟ್ ಬಂದ್ಬಿಡ್ತು. ಇದು ಚಂದು ಅಂತ ಕರಿತೈತಲ್ಲ ಏನು ಚಂದು ಅಂತಾನೆ ಕರೆಯೋದು. ನಮ್ಮತ್ತೆ ಮನೆ ಹೊಡಿತಿದ್ದೆ ಬರ್ದ್ಬಿಟ್ಟು ತೊಳೆದ್ಬಿಟ್ಟು ಇವ್ರು ಹಾಕ್ಬೇಕು. ಪಾಪ ನಂಬಲ್ಲ ಅವಳಿಗಿಂತ ಜಾಸ್ತಿ ನೀ ಕೆಲಸ ಮಾಡ್ತೀನಿ ಅಂತೇಳಿ ನನಗೆ ಗೊತ್ತಾಗೋದು. ಅತ್ತೆ ಊಟ ರೆಡಿ ಮಾಡಿ ಕೊಡ್ತಾ ಇದ್ದಾಳೆ. ಮುದ್ದೆ ಮಟನ್ ರೆಡಿ ಮಾಡಿದ್ರು ನೋಡಿ. ಊಟ ಮಾಡೋಕ್ಕೆ ಗಂಟೆ ಎಷ್ಟಾಯ್ತು ಗೊತ್ತಾ? 8-9 ಗಂಟೆ ಆಯಿತು. ಬಾ ಕೂತ್ಕೋ. ಅವಳು ಮುದ್ದೆ ಅಲ್ಲ, ಅವಳು ರೈಸು. ಮುದ್ದೆ ಮುದ್ದೆ ಸೂಪರ್ ಆಗಿದೆ. ನೋಡು ಅಷ್ಟು ತಿನ್ನೋದು. ಇನ್ನೇನು ಮಕ್ಕಳ ಥರ, ಚಿಕ್ಕ ಮಕ್ಕಳ ಥರ ಆಗಿದ್ದಾಳೆ. ಅವಳು ಚಿಕ್ಕ ಮಕ್ಕಳು ಸೇಮ್ ಇಬ್ರು ಒಂದೇ ರೀತಿ ಇದ್ರ.